ನಮ್ಮಮ್ಮ ಓಡ್ ಬಂದು ನಾನು ಏನೋ ಒಂದು ತಪ್ಪು ಮಾಡಿದ್ದೀನಿ, ದಯವಿಟ್ಟು ಬೈಬೇಡ ಅಂತ ಹೇಳಿದ್ರು. ಇವತ್ತಿಗೆ 31 days ಕಂಪ್ಲೀಟ್ ಆಗುತ್ತೆ ಬ್ಲಾಗ್ ಮಾಡಿದ್ದು. ನಮ್ಮ ಮನೇಲಿ ಮನ್ಸು ಪಟ್ಟು ನನಗೆ ಇನ್ನೊಂದು iPhone 16 Pro ಅಮ್ಮ ಪಡೆಯಕ್ಕೆ ನನ್ನ ಮಗ ನಮ್ಮ ಮನೆಗೆ 2ನೇ ಬೆಕ್ಕು ಬಂದೈತೆ. ಫೈನಲಿ ನಮ್ಮ 2ನೇ ಅಕೌಂಟ್ 100K ಕಂಪ್ಲೀಟ್ ಆಗಿದೆ ಗೈಸ್. ಪೂರ್ತಿ ಡಿಸ್ಕಷನ್ ನಡೀತಿದೆ. ಮಾತಾಡಿ. ಏನ್ ಡಿಸ್ಕಷನ್ ಅಂದ್ರೆ, ನಮ್ಮ CB ಮಗೆ ಹಾಲು ತುಪ್ಪ ಬಿಡ್ತವ್ರೆ ಇವತ್ತು. ಹಾಲು ತುಪ್ಪ ಬಿಡ್ತವ್ರೆ. ಇನ್ನೂ ಒಂದು 4 ಜನನು ಒಂದು ಬೀಗ್ ರೂಟ್ ಬಾರ್ಸಕ್ ಹೋಗ್ತಾರೆ. 4 ಜನ 1 2 3 ನಾವಪ್ಪ 4. ಇವಳು ತಿನ್ನಕ್ಕೆ ಅಂತಾನೆ ಹೋಯ್ತಾಳು. ಇವಳು ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬೆಳಗ್ಗೆ ಅಲ್ಲ, ಸಾರಿ, ಇವಾಗ ಟೈಮ್ ಒಂದು 1:30. ಎಡಿಟಿಂಗ್ ಮಾಡ್ತಿದ್ದೆ, ವ್ಲಾಗ್ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಪೋಸ್ಟ್ ಮಾಡಿ ಬಿಡೋ ಅಷ್ಟರಲ್ಲಿ 1:30 ಆಗಿತ್ತು. ಈಗ ನನ್ನ ಕಣ್ಣಿಗೆ ನಮ್ಮಮ್ಮ ಓಡ್ ಬಂದು ನಾನು ಏನೋ ಒಂದು ತಪ್ಪು ಮಾಡಿದ್ದೀನಿ, ದಯವಿಟ್ಟು ಬೈಬೇಡ ಅಂತ ಹೇಳಿದ್ರು. ಏನು ಅಂತ ನೋಡ್ತಿದ್ದೆ. ಏನು ಅಂದರೆ, ಹೇಳ್ದಂಗೆ ಮೀಶೋದಲ್ಲಿ, ಮೀಶೋ ಅಲ್ವಾ, ಫ್ಲಿಪ್ಕಾರ್ಟಲ್ಲಿ ಈ ಥರ ಬುಕ್ ಮಾಡ್ತಾರೆ, ಆಮೇಲೆ ನೋಡ್ತಾರೆ, ಬೇಡ ಅಂತ ರೀಫಂಡ್ ಮಾಡ್ತಾರೆ. ನಾನು ಅವ್ರು ಮೊನ್ನೆ ವ್ಲಾಗಲ್ಲಿ ಏನೋ ಹೇಳಿದ್ದೆ, ಈಗ ಸೇಮ್ ಹಂಗೆ ಮಾಡ್ತಾರೆ. ಮಾನ ಮರ್ಯಾದಿ ಎಕ್ಸೆಟ್ರಾ ಗೈಸ್. ಇವಾಗ ರೀಫಂಡ್ ಮಾಡ್ಬೇಕಂತೆ. ತರ್ಸ್ಬಿಟ್ರು. ನಮ್ಮಮ್ಮ ಮ್ಯಾಕ್ಸಿಮಮ್ ಎಷ್ಟು ತರಿಸ್ತಾರೆ ಅಂದ್ರೆ ಅಷ್ಟೇ ವಾಪಸ್ ರಿಟರ್ನ್ ಅಂತ ಕಳಿಸ್ತಾರೆ. ಹಂಗೆ ಇವಾಗ ರೀಫಂಡ್ ಮಾಡ್ತಾ ಇದ್ದೀನಿ. ರೀಫಂಡ್ ಮಾಡಬೇಕು. ಏನ್ ಹೇಳ್ತೀರಾ ಇದಕ್ಕೆ? ಬೇಡ ಅಂದ್ರೆ ಬೇಡ. ಈಗ ನೋಡಿ, ಸಬ್ಮಿಟ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಡನ್. ರಿಟರ್ನ್ ತಗೊಂಡ್ರೆ ರಿಟರ್ನ್ ಮಾಡಬಾರ್ದು ಅಂತ ತಗೋಬೇಕು. ಯಾವಾಗ್ಲೂ ರಿಟರ್ನ್ ಮಾಡೋದಲ್ಲ. ಹೋಗಿ ಮೇಡಮ್, ಹೋಗಿ, ಗೊತ್ತಾಯ್ತು ನನಗೆ. ಬಡವ್ರ ಪಕ್ಷ ಅಲ್ಲ, ಎಂತದ್ದು ಇಲ್ಲ. ಗೈಸ್, ಇವತ್ತು ಡೇಟು 31 ನಿಮಗೆ, ಸಾರಿ, ಇವತ್ತು ಡೇಟ್ ಬಂದು 30, ನಿಮಗೆ 31 ಅಲ್ಲಿ ವಿಡಿಯೋ ಬರ್ತಾ ಇರುತ್ತೆ. 31 ಅಂಡ್ ಕಂಟಿನ್ಯೂಸ್ ಆಗಿ 1 ತಿಂಗಳು ಬ್ಲಾಗ್ ಮಾಡಿದ್ದೀನಿ, ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ. ಸೊ ವಾಟ್ ನೆಕ್ಸ್ಟ್? ಈ ಪ್ರಶ್ನೆ ವಾಟ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. January 1ಗೆ ವಿಡಿಯೋ ಬರುತ್ತಲ್ಲ, ಆ ವ್ಲಾಗಲ್ಲಿ ಹೇಳ್ತೀನಿ ನೆಕ್ಸ್ಟ್ ಏನ್ ಪ್ಲಾನು, ಏನ್ ಕಂಟಿನ್ಯೂಸ್ ಮಾಡಬೇಕಾ ಬೇಡವಾ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಈ ವಿಡಿಯೋ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಇದನ್ನ ನಾನು ಎಷ್ಟೊಂದ್ಸಲಿ ಕೇಳ್ಬಿಟ್ಟಿದ್ದೀನಿ, ಡೈಲಿ ಬೇಕಾ ಬೇಡವಾ ಅಂತ ತುಂಬಾ ಸಲ ಕೇಳ್ಬಿಟ್ಟಿದ್ದೀನಿ. ಆದ್ರೂ ಇದೊಂದ್ಸಲಿ ಹೇಳ್ಬೇಡಿ, ಯಾಕಂದ್ರೆ ಇವತ್ತು 31, ಇವತ್ತಿಗೆ ಕಂಪ್ಲೀಟ್ 31 ಡೇಸ್ ಕಂಪ್ಲೀಟ್ ಆಗುತ್ತೆ ಬ್ಲಾಗ್ ಮಾಡಿದ್ದು. ಸೊ ಅಂದ್ರೆ ಇದೇನು ಈ ತರ ಲೈಕ್ ಸುಮಾರು ಜನ ಮಾಡಿದ್ದಾರೆ, 1 ವರ್ಷನೇ ಮಾಡಿದ್ದಾರೆ, 2 ವರ್ಷನೇ ಮಾಡಿದ್ದಾರೆ ಬ್ಲಾಗ್ ಎಲ್ಲ. ಬಟ್ 31 ಡೇಸ್ ನಾನು ಮಾಡಿದ್ದೀನಿ ಅಂದ್ರೆ, ಲೈಕ್ ನಾನು ಮಾಡ್ತಿರೋದು ಒಂದು ಕಾಮಿಡಿ ರೀಲು, ಮಿನಿ ಬ್ಲಾಗು ಅಂಡ್ ಈ ಲಾಂಗ್ ಬ್ಲಾಗು. ಸೊ 3 ಕೂಡ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ರಿಸ್ಕಿ ತರ ಇದೆ ಈ ಪ್ಲೇಸ್ ಅಲ್ಲಿ, ಈ ಪೊಸಿಷನ್ ಅಲ್ಲಿ. ಸೊ ನೀವ್ ಹೇಳಿ, ಏನ್ ಮಾಡ್ಬೇಕು? ಯೂಟ್ಯೂಬ್ ಅಲ್ಲಿ ಡೈಲಿ ಬ್ಲಾಗ್ ಮಾಡ್ಬೇಕಾ, ಅಥವಾ ನಾನು ಚಾಲೆಂಜಸ್ ವಿಡಿಯೋಸ್ ಮಾಡಿದ್ರೆ ಬೆಸ್ಟ್ ಅಂತೀರಾ, ಇಲ್ಲಾಂದ್ರೆ ಯಾವ್ದಾರ ಟ್ರಾವೆಲಿಂಗ್, ಈಗ ಒಂದು ಊರಿಗೆ ಹೋಗ್ಬೇಕಾದ್ರೆ ಮಾಡೋದು ಅದು ಬೆಸ್ಟ್ ಅಂತೀರಾ, ಇಲ್ಲಾಂದ್ರೆ ಕ್ರಿಯೇಟರ್ಸ್ ಜೊತೆ ಮಾಡೋದು ಬೆಸ್ಟ್ ಅಂತೀರಾ? ಯಾವ್ದು ಬೆಸ್ಟ್ ಅಂತೀರಾ? ನೀವ್ ಯಾವ್ದು ಹೇಳ್ತೀರಾ ಅದ್ರ ಮೇಲೆ ನಾನು ಇವಾಗ ಸ್ಟ್ಯಾಂಡ್ ತಗೊಳ್ಳೋದು. ಡೈಲಿ ಬ್ಲಾಗ್ಸ್ ಬೇಕು ಅಂದ್ರೆ ಡೈಲಿ ಬ್ಲಾಗು, ಚಾಲೆಂಜಸ್ ಮಾಡಿ ವೀಕ್ಲಿ 3 times ಅಪ್ಲೋಡ್ ಮಾಡಿ. ಚಾಲೆಂಜಸ್ ಅಂತ ಬಂತು ಅಂದ್ರೆ, ಬೇರೆ ಏನಾದ್ರು ಬಂತು ಅಂದ್ರೆ ವೀಕ್ಲಿ 4 times ಅಪ್ಲೋಡ್ ಮಾಡ್ತೀನಿ. ಡೈಲಿ ಅಂದ್ರೆ ಡೈಲಿ ಟ್ರೈ ಮಾಡ್ತೀನಿ. ಸೊ ನನಗೆ ಇವಾಗ ಗೊತ್ತಾಗಬೇಕಾಗಿರೋದು ಇಷ್ಟೇ. ಇಫ್ ಡೈಲಿ ಬ್ಲಾಗ್ ಇಲ್ಲ ಅಂದ್ರೆ ವೀಕ್ಲಿ 4 ವಿಡಿಯೋಸ್ ಬರುತ್ತೆ, ಅದು ವಿತ್ ಇಂಟ್ರೆಸ್ಟಿಂಗ್ ಬ್ಲಾಗ್ ಬರುತ್ತೆ. ಇಲ್ಲ ಅಂದ್ರೆ ಡೈಲಿ ಬ್ಲಾಗ್ ಅಂದ್ರೆ ಆಸ್ ಇಟ್ ಈಸ್, ನೀವು ಇಷ್ಟು ದಿನ ಏನ್ ನೋಡಿದ್ರು ಅದೇ ತರ ಬರುತ್ತೆ. ಡಿಪೆಂಡ್ ಆನ್ ಯು ಗೈಸ್, ಡಿಪೆಂಡ್ ಆನ್ ಯು. ನಮ್ ಚೋಟ ಮರಿಗೆ ಜ್ವರ, ನೆಗಡಿ, ಕೆಮ್ಮು ಇರೋದ್ರಿಂದ ಐಸ್ ಕ್ರೀಮು ತಿನ್ನೋ ಆಗಿಲ್ಲ. ನಿನ್ನೆ 4 ಐಸ್ ಕ್ರೀಮ್ ತಂದಿದ್ರು. ಅದರಲ್ಲಿ 3 ಐಸ್ ಕ್ರೀಮು ನಾನೇ ಖಾಲಿ ಮಾಡಿದ್ದೀನಿ. ಇದು ಕೊನೆ ಐಸ್ ಕ್ರೀಮ್ ಅಂದ್ರೆ 2 ಐಸ್ ಕ್ರೀಮ್ ಖಾಲಿ ಮಾಡಿದೆ. ಇದು 3ನೇ ಐಸ್ ಕ್ರೀಮು, ಇದೊಂದು ಖಾಲಿ ಮಾಡಿದ್ದೀನಿ. ಪಾಪ ನಮ್ಮ ಚೋಟ ಮರಿಗಂತ ತಂದಿದ್ರು, ಅದನ್ನ ಇವಾಗ ನಾನು ಖಾಲಿ ಮಾಡ್ತಾ ಇದ್ದೀನಿ. ಗೈಸ್, ಈಗ ಒಂದು ವಿಡಿಯೋ ಮಾಡಬೇಕು. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಏನಂದ್ರೆ, ಇವತ್ತು ಡಿಸೆಂಬರ್ 30, ನಾಳೆ 31. ಇನ್ನು 2 ದಿನದಲ್ಲಿ ನನ್ನ 2ನೇ ಅಕೌಂಟ್ 100K ಮಾಡ್ಬೇಕಂತ ಇದ್ದೀನಿ. ಇವಾಗ ಆಲ್ಮೋಸ್ಟ್ 98K ಐತೆ. ಬಟ್ ಆದ್ರೂ ಸ್ಟಿಲ್ ಅಕಸ್ಮಾತ್ ಆಗಲಿಲ್ಲ ಅಂದರೆ ಅದೊಂದು ಯೋಚನೆ ಬಂತು. ಅದಕ್ಕೇ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಸಪೋರ್ಟ್ ಆಗಿ ಕ್ಯಾಮ್ರಾಮ್ಯಾನ್ ಆಗಿ ಚಿರಂತಿದ್ದಾನೆ. ಇವಾಗ ಒಂದು ವಿಡಿಯೋ ಮಾಡಬೇಕು, ಸಖತ್ತಾಗಿದೆ.
ಅದಕ್ಕೆ ಒಂಚೂರು ಐಟಮ್ ಅಂದರೆ ಏನಾದ್ರು ಬರಿಬೇಕಿತ್ತು, ಅದಕ್ಕೆ ಪೇಪರ್ ತೊಗೊಂಡಿದ್ದೀನಿ, ಬುಕ್ ತೊಗೊಂಡಿದ್ದೀನಿ, ಮಾರ್ಕರ್ ಇದೆ. ಇವಾಗ ಪ್ಲ್ಯಾನ್ನ ಆ ವಿಡಿಯೋನ ಎಕ್ಸಿಕ್ಯೂಟ್ ಮಾಡಬೇಕು. ಆಲ್ಮೋಸ್ಟ್ ವಿಡಿಯೋ ಎಲ್ಲ ಮುಗಿಸಿದೆ. ಬಟ್ ಏನಂದರೆ ನಾನು ನಿಮಗೆ ಬಿಹೈಂಡ್ ದ ಸೀನ್ ತೋರಿಸ್ಬೇಕು ಅಂದರೆ ನನ್ನ ಹತ್ರ ಇನ್ನೊಂದು ಫೋನ್ ಬೇಕು. ಆ ಫೋನಲ್ಲಿ ಶೂಟ್ ಮಾಡಬೇಕು. ಈಗ ನನ್ನ ಹತ್ರ 11 ಫೋನ್ ಐತೆ, ಅದು ಸ್ಟೋರೇಜ್ ಕಮ್ಮಿ, ತೋರ್ಸೋಕ್ಕಾಗಲ್ಲ ಬಿಹೈಂಡ್ ದ ಸೀನ್ ಹೆಂಗೆ ನಡೀತಿದೆ ಅಂತ. ನಮ್ಮ ಮನೇಲಿ ಮನಸ್ಪಟ್ಟು ನನಗೆ ಇನ್ನೊಂದು ಐಫೋನ್ 16 Pro Max ಇನ್ನೊಂದು ಐಫೋನ್ 16 Pro Max ಕೊಟ್ಟರೆ ಅವಾಗ ನಿಮಗೋಸ್ಕರ ಬಿಹೈಂಡ್ ದ ಸೀನ್ ತೋರಿಸ್ಬೋದು. ಏನು ಮಾ ಸ್ವಲ್ಪ ಕರುಣೆ ತೋರಿಸ್ತೀಯಾ? ಒಂದೇ ಒಂಚೂರು. ಯಾರು ನೀವೆಲ್ಲ? ಏನಿಲ್ಲಮ್ಮ, ಜಸ್ಟ್ 1,50,000. ಯಾರು ನೀವೆಲ್ಲ? ಎಲ್ಲಿಂದ ಹಿಡ್ಕೊ ಬಂದ್ರು ನಿಮ್ಮನ್ನೆಲ್ಲ? ಯಾಪ ಜಸ್ಟ್ 1,50,000 ಜಸ್ಟ್ ಮಾ. ಯಾಕ ಈಗ ನೋಡೋರು ಮನ್ಸಲ್ಲಿ ಅನ್ಕೋಬೇಕು, ಅಲ್ಲ ನಮಗೆ ಬಿಹೈಂಡ್ ದ ಸೀನ್ ತೋರ್ಸೋಕೆ 1,60,000 ರೂಪಾಯಿ ಖರ್ಚು ಮಾಡ್ಬೇಕು ಅನ್ಕೋಬೇಕು. ಈಗ ವಿಲ್ ಟ್ರೈ ಅವರ್ ಬೆಸ್ಟ್ ಗೈಸ್. ಒಂದು ವಿಡಿಯೋಗಂತ ನಾನು ಊಟ ಅನ್ನ ಅಂದ್ರೆ ತಟ್ಟೆಲೆ ಇಟ್ಬಿಟ್ಟಿದೆ. ಅಂಡ್ ವಿಡಿಯೋ ತರ ಹೆವಿ ಟೆನ್ಷನ್ ಅಂದ್ರೆ ಟೆನ್ಷನ್ ಅಲ್ಲ, ಒಂದು ಒಳ್ಳೆ ಕಂಟೆಂಟ್ ಇತ್ತು, ಅದನ್ನ ಮುಗಿಸೋವರೆಗೂ ಅಲ್ಲೇ ಇತ್ತು ಮೈಂಡು. ನನಗೆ ಮರ್ತೇ ಹೋಗಿದೆ ನಾನು ಊಟ ಮಾಡೋದು. ಈಗ ನಮ್ಮ ಅಮ್ಮ ನೆನಪಿಸ್ತಾರೆ, ಮಮ್ಮ ಸಾರಿ, ಇವಾಗ ಟೈಮ್ ಬಂದು 5 ಗಂಟೆ. ನನಗೆ ಈಗ ಗೊತ್ತಾಯ್ತು ಊಟ ಮಾಡ್ದೇಲೆ ಇದ್ದಿದ್ಕೇನೆ ನಂಗೆ ತಲೆನೋವು ಬಂದಿದಂತ. ಸಾರಿ ಮಾಮ್ ಸಾರಿ. ಮಖ ತಿನ್ಬೇಕು ಗೈಸ್, ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಎಷ್ಟು ಹೇಳಿದ್ರು ಅಷ್ಟೇ, ಎಷ್ಟು ಹೇಳಿದ್ರು ಅಷ್ಟೇ. ನಮ್ಮ ಅಮ್ಮ ಬೈದ್ರೆ ನನಗೆ ಮನ್ಸೊಳಗಡೆ ನೋವಾಗ್ತದೆ, ಸಖತ್ ನೋವಾಗ್ತದೆ. ನಮ್ಮ ಅಮ್ಮ ಬೈದ್ರೆ, ಅಮ್ಮ ಬೈಬೇಡಮ್ಮ, ಸಖತ್ ನೋವಾಗುತ್ತೆ ನಂಗೆ ನೀನು ಹೇಳಿದ್ರೆ. ನೋಡಕ್ಕೆ ಕೆಲಸ ರೈಸ್. ಎಲ್ಲಾರ್ಗು ಒಂದೇ ಮಾತು ಹೇಳ್ತೀನಿ, ಕರೆಕ್ಟ್ ಟೈಮ್ ಊಟ ತಿನ್ನಿ. ಈಗಿನ ಕಾಲ ಗ್ಯಾಸ್ಟ್ರಿಕ್ ಓವರ್ ಆಗ್ತಾ ಇದೆ, ಅದರಿಂದ ಬೇರೇನೋ ಕಾಯಿಲೆ ಬರ್ತಾ ಇದೆ. ಹಂಗಾಗಿ ಟೈಮ್ ಸರಿಯಾಗಿ ಎಲ್ಲರೂ ಊಟ ಮಾಡಿ. ಕೇಳಿಸ್ಕೊಂಡ್ರ? ಟೈಮ್ ಊಟ ಮಾಡಿ. ಫೈನಲಿ ಒಂದು ವಿಡಿಯೋ ಬಿಟ್ಟೆ, ಎಡಿಟ್ ತೊಗೊಂಡಿದ್ದು. ಅದನ್ನು 1 hour 1.5 hour ಏನೋ ತೊಗೊಂಡಿದ್ದು ವಿಡಿಯೋ ಎಡಿಟ್ ಮಾಡೋದಕ್ಕೆ. ತುಂಬ ಇಷ್ಟಪಟ್ಟು ವಿಡಿಯೋ ಮಾಡಿದೆ. ಆ್ಯಂಡ್ ಇವಾಗ ಪೋಸ್ಟ್ ಆಯಿತು. ನಮ್ಮ ಒಂಚೂರು ಕಾಫಿ ಕೊಟ್ಟವ್ರೆ ಕುಡಿಯೋದಕ್ಕೆ. ಏನಕ್ಕಂದ್ರೆ ತಲೆನೋತಿತ್ತಲ್ಲ, ಕಾಫಿ ಮಾಡ್ಕೊಡು ಅಂತ ಕೇಳಿದೆ, ಅದಕ್ಕೆ ಕಾಫಿ ಕೊಟ್ಟವ್ರೆ ಕುಡಿಯೋದಕ್ಕೆ. ಆ್ಯಂಡ್ ಏನೋ ಹೇಳ್ತಾ ಇದ್ರು, ಏನೋ ಹೇಳಿದ್ದು, ನನಗೆ ಮರ್ತೋಯ್ತು. ಎಲ್ಲಿಂದ ಬಂದೋ ನೀನು ಅಂತ ಕೇಳ್ದಲ್ಲ. ಎಲ್ಲಿಂದ ಬಂದೋ ನೀನು? ಅಮ್ಮ ಹೊಟ್ಟೆಯಿಂದ ಬಂದೆ ನಾನು. ನನ್ನಂತ ಮಗ ಪಡೆಯೋದಿಕ್ಕೆ ನಮ್ಮಮ್ಮ ನನ್ನಂತ ಅಮ್ಮ ಪಡೆಯಕ್ಕೆ ನನ್ನ ಮಗ ಕ್ರೇಜಿ ಗೈಸ್. ಇವತ್ತು ಕಂಪ್ಲೀಟ್ ಪೂರ್ತಿ ವಿಡಿಯೋ ಶೂಟ್ ಅಲ್ಲೇ ಮುಗ್ದೋಯ್ತು. ತಲೆನೋವು ಹೋಯ್ತು. ಬೆಳಗ್ಗೆ ಎದ್ದೆ 10 ಗಂಟೆಯಿಂದ 12 ಗಂಟೆ 12:30ವರೆಗೂ ಲಾಂಗ್ ಬ್ಲಾಗ್ ಎಡಿಟ್ ಆಯ್ತು. ಯಾಕಂದ್ರೆ ಅದು ನೆನ್ನೆ ನೈಟ್ ಬ್ಲಾಗ್ ಇದ್ದಿದ್ದಲ್ವಾ, 23 ನಿಮಿಷ ಹೊಂಟೋಯ್ತು. ಅದು ನಾವು ತುಂಬ ಸಖತ್ ಎಂಜಾಯ್ ಮಾಡ್ಬಿಟ್ಟಿದ್ವಿ. ಆ ವಿಡಿಯೋ ನೀವು ನೋಡಿದ್ವಲ್ಲ, ಪ್ರೀವಿಯಸ್ ವಿಡಿಯೋ ನೋಡಿದ್ರಲ್ಲ, ಅದು 23 ನಿಮಿಷ ಇದ್ದಿದ್ದು. ಅದನ್ನೇ ಎಡಿಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ 1 ಗಂಟೆಗೆ ತಲೆ ಒಳಗಡೆ ಕುತ್ಕೊಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಏನಾದ್ರು ಒಂದು ಮಾಡ್ಬೇಕು ಅನ್ಕೊಂಡು ಯೋಚನೆ ಮಾಡಿ ಇದನ್ನ ಫೈನಲಿ ಈ ವಿಡಿಯೋ ಮಾಡಿದೆ. ಆಯ್ತು, ಈ ವಿಡಿಯೋ ಮುಗಿಸೋಷ್ಟರಲ್ಲಿ 5:45 ಆಯ್ತು. ಅಂಡ್ ಪೋಸ್ಟ್ ಮಾಡಿ ಇವಾಗ ನೆಮ್ಮದಿಯಿಂದ ಕೂತಿದ್ದೀನಿ. ಗೈಸ್, ನಮ್ಮ ಮನೆಗೆ 2ನೇ ಬೆಕ್ಕು ಬಂದೈತೆ. ಬರೀ ಇಂತದೆಯಾ? ಇದ್ಯಾವ್ದು ಇದು ಬೆಕ್ಕಲ್ಲ ಕಣಮ, ಇದು ಎಮ್ಮೆ. ಇದು ಎಮ್ಮೆ ಹೆಂಗ್ ಸೌಂಡ್ ಮಾಡಿದ? ಅಯ್ಯೋ ದೇವ್ರೆ, ಇದ್ಯಾವ್ದು ಕಾಗೆ ಕಣಮ, ಇದು ಕಾಗೆ. ಇದು ಬರೀ ಫಾಲೋ ಮಾತ್ರ ನೋಡಿ, ಇದನ್ನ ಮಾತ್ರ ನೋಡ್ಬೇಡಿ. ಫಾಲೋ ಮಾತ್ರ ನೋಡ್ಬೇಕು. ಇರ್ಮಾ ನಿಮಿಷ ಇರ್ಮಾ. ಬರೀ ಫಾಲೋ ಮಾತ್ರ ನೋಡಿ ನೀವು. ಭವಿತಾ ಅಂತೆ, ಭವಿತಾನ್ ಫಾಲೋ ಮಾಡಲ್ಲ ಯಾರು. ಹೋಗ ನೋಡಮ್ಮ, ಇಲ್ಲಿ ಏನೋ ಬರಿತಾಳಂತ. ಯಾರು ಕೂಡ ಭವಿತಾ ಹಾಕೊಂಡ ಫಾಲೋ ಮಾಡಬೇಡಿ. ಮಾಡಲ್ಲ ಅಂದ್ರೆ ಮಾಡಲ್ಲ, ನನ್ನ ಮಾತು ಕೇಳ್ತಾರೆ ಎಲ್ರು. ಕೇಳ್ತಾರೋ? ಕೇಳ್ತೀನಿ. ಜ್ವರ ಹೋಗ್ಬಿಟ್ಟೈತೆ, ವಿಲ ಅಂತ ಒದ್ದಾಡ್ತಾವಳಿಲ್ಲಿ. ಜ್ವರ ಇದ್ದಿದ್ರೆ ಇಂಜೆಕ್ಷನ್ ಕೊಟ್ರು ಡಾಕ್ಟ್ರು. ಗೈಸ್, ಫೈನಲಿ ನಮ್ಮ 2ನೇ ಅಕೌಂಟ್ ಅಲ್ಲಿ 100K ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ವಿಚಾರ. ಫೈನಲಿ ನಮ್ಮ 2ನೇ ಅಕೌಂಟ್ ಅಲ್ಲಿ 100K ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಅಂತ ಹೇಳ್ತಾ ಇದ್ದೀನಿ. ಮೈನ್ ಅಕೌಂಟ್ ಅಲ್ಲಿ 100K ಕಂಪ್ಲೀಟ್ ಮಾಡಿ 2ನೇ ಅಕೌಂಟ್ ಅಲ್ಲಿ 100K ಕಂಪ್ಲೀಟ್ ಮಾಡಿರೋದು ಡಬಲ್ ಖುಷಿ. ಅಂಡ್ ತುಂಬಾ ಲಾಟ್ಸ್ ಆಫ್ ಪ್ರೀತಿ, ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಮೆಸೇಜಸ್ ಎಷ್ಟಿದೆಯೋ ತುಂಬಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇವತ್ತೊಂದು ಪೋಸ್ಟ್ ಬಿಟ್ಟೆ, ತುಂಬಾ
ಎಫರ್ಟ್ ಹಾಕಿ ವಿಡಿಯೋ ಬಿಟ್ಟೆ ಅಂತ ಹೇಳಿದ್ನಲ್ಲ, ಸೊ ಆ ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಆಗಿ ಆ್ಯಂಡ್ 98K ಇತ್ತು. 1200 ಆ ವಿಡಿಯೋ ಬಿಟ್ಟು 2 ಅವರ್ಗೆ 1200 ಜನ ಫಾಲೋ ಮಾಡಿ ಆ್ಯಂಡ್ 100K ಕಂಪ್ಲೀಟ್ ಮಾಡಿದ್ರು. ತುಂಬ ಖುಷಿ ವಿಚಾರ. ಆ್ಯಂಡ್ ಅದ್ರ ಜೊತೆಗೆ ನಿತ್ಯಶ್ರೀ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ನೆವರ್ ಎಕ್ಸ್ಪೆಕ್ಟೆಡ್ ಅಷ್ಟು ಪ್ರೀತಿ ಅವ್ರಿಗೆ ಕೊಡ್ತಾರೆ ಅಂತ ನೆವರ್ ಎಕ್ಸ್ಪೆಕ್ಟೆಡ್. ಒಂದೇ ದಿನದಲ್ಲಿ 35,000 ಜನ ಫಾಲೋ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಕ್ರೇಜಿ ಪೀಪಲ್ ಆರ್ ಕ್ರೇಜಿ. ಆ್ಯಂಡ್ ಅವರು ಜನ ತೋರಿಸಿರೋ ಪ್ರೀತಿ ನಿತ್ಯಶ್ರೀ ಅವ್ರ ಮೇಲೆ ತುಂಬ ಖುಷಿ ಆಯಿತು ಅದನ್ನ ನೋಡಿ. ಆ್ಯಂಡ್ ಕೇಳಿನಿ ನೋಡಿನೂ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ನಮ್ಮ ಅಕೌಂಟಲ್ಲಿ 100K ಆಗಿದೆ. ಆ್ಯಂಡ್ ನಾಳೆ ಲೈವಿಗೆ ಬರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಟೈಮ್ ಬಂದು ಎಷ್ಟು ಅಂದರೆ ನೋಡಿ, ನಾನು ಇವಾಗ ಮಾಡ್ತಿರೋದು ಬ್ಲಾಗ್. ಇವಾಗ ಟೈಮ್ ಬಂದು 10:30 ಆ್ಯಂಡ್ ಇವಾಗ ನಾನು ಅನ್ನ ಮುದ್ದೆ ತಿನ್ನಬೇಕು. ನಮ್ಮ ಅಮ್ಮ ಕೊಟ್ಟಿದ್ದಾರೆ. ಸೊ ನಮಗೆ ಅನ್ನ ಮುದ್ದೆ ಅಂತ ಮುದ್ದೆ ಮತ್ತೆ ಸಾರು ಕೊಟ್ಟಿದ್ದಾರೆ. ಇವಾಗ ಇದನ್ನ ತಿನ್ಬೇಕು. ತಿಂದಾಗಿ ಬಂದ್ಮೇಲೆ ಬ್ಲಾಗ್ ನ ಎಂಡ್ ಮಾಡ್ತೀನಿ ಗೈಸ್. ಅಂಡ್ ತುಂಬಾ ಖುಷಿ ಆಗಿದ್ದೀನಿ, ಸಖತ್ ಖುಷಿಯಾಗಿದ್ದೀನಿ. ಹೇಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಅಮ್ಮ ಏನೋ ಹೇಳ್ತವ್ರೆ. ಮಾಮ್ ಹೇಳ್ಮಾ ಹೇಳು ಕಂಗ್ರ್ಯಾಚುಲೇಷನ್. ಈ ಕಡೆ ಬೈ, ಈ ಕಡೆ ಅದಕ್ಕೆ ಊಟ ಮಾಡಿಸ್ತಾರೆ. ಕಂಗ್ರ್ಯಾಚುಲೇಷನ್. ಆಯ್ತು ತಿನ್ ಸಾಕು ಬೈ. ಲಿಟ್ರಲಿ ನಾನು ಎಷ್ಟು ಮೆಸೇಜ್ಗೆ ರಿಪ್ಲೈ ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೂ ಡಬಲ್ ಸಖತ್ ಮೆಸೇಜ್ ಬಂದಿದೆ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಗೈಸ್. ತುಂಬಾ ಖುಷಿ ಆಗ್ತಿದೆ. ಕೆಲವರು ಸ್ಟೋರಿ ಮೆನ್ಷನ್ ಮಾಡ್ತಿದ್ದಾರೆ, ಅವ್ರ ಎಫರ್ಟ್ ಹಾಕಿ ಎಡಿಟ್ ಮಾಡಿ, ನನ್ನ ಫೋಟೋ ಹಾಕಿ ಎಡಿಟ್ ಮಾಡಿ, ನನ್ನ ಫೋಟೋಗೋಸ್ಕರ ಅಥವಾ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಬಿಟ್ಟು ಎಡಿಟ್ ಮಾಡಿ ಅವ್ರ ಸ್ಟೋರಿ ಹಾಕೋತಾರಲ್ಲ, ಅದ್ರಲ್ಲಿರೋ ಖುಷಿ ಇನ್ನೇನು ಸಿಗುತ್ತೆ? ಅದಕ್ಕಿಂತ ಖುಷಿ ಇನ್ನೇನು ಸಿಗುತ್ತೆ ಹೇಳಿ? ಈ ಒಂದು ಮೂಮೆಂಟ್ನ, ಈ ಒಂದು ಖುಷಿನ ಯಾವತ್ತೂ ಮರೆಯಲ್ಲ. ತಿಂದಿದ್ದೆಲ್ಲ ಆಯ್ತು. ಆ್ಯಂಡ್ ಇವಾಗ ವಿಡಿಯೋ ಎಂಡ್ ಮಾಡುವ ಸಮಯ. ಇವತ್ತು ಜಾಸ್ತಿ ನಾನು ಬ್ಲಾಗ್ ಮಾಡಕ್ ಹೋಗಿಲ್ಲ. ಬ್ಲಾಗ್ ಮಾಡಿದೆ, ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಬಿಕಾಸ್ ಮಿನಿ ಬ್ಲಾಗ್ ಕಾನ್ಸಂಟ್ರೇಷನ್ ಇತ್ತು, ತುಂಬಾ ಕಾನ್ಸಂಟ್ರೇಷನ್ ಇತ್ತು. ಇವತ್ತು ಹೆಂಗಿದ್ರು ಮಾಡಿ 100K ಮಾಡಬೇಕು. ನಾಳೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಏನೋ ಒಟ್ಟಲ್ಲಿ ಇವತ್ತು ಮಾಡಲೇಬೇಕು ಅಂತ ಒಂದು ಮೈಂಡ್ ಫಿಕ್ಸ್ ಆಗಿ 12:30 1:30ವರೆಗೂ ತುಂಬಾ ಥಿಂಕ್ ಮಾಡಿದೆ. ಆ್ಯಂಡ್ ಫೈನಲಿ ಕಂಪ್ಲೀಟ್ ಮಾಡಿದೆ. 100K ಒಂದು ಕಂಪ್ಲೀಟ್ ಆಗಿರೋ ಒಂದು ಖುಷಿ ಇದೆ. ಆ್ಯಂಡ್ ನಿಮ್ಮ ಒಂದು ಕ್ವಶನ್, ಈಗ ನಿಮಗೆ ಒಂದು ಕ್ವಶನ್ ಏನಂದ್ರೆ, ಇನ್ಮೇಲಿಂದ ಡೈಲಿ ಬ್ಲಾಗ್ ಬೇಕಾ ಬೇಡವಾ ಅನ್ನೋದೊಂದು ಕ್ವಶನ್. ಅಥವಾ ನೀವು ಪರವಾಗಿಲ್ಲ ಬ್ರೋ ಚಾಲೆಂಜಸ್ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ವೀಕ್ಲಿ 3 ಟೈಮ್ಸ್ ಅಥವಾ 4 ಟೈಮ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ವಿಡಿಯೋ ಅಂತೂ ಬಿಡಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಅಂತ ಖಂಡಿತ ಬಿಡಲ್ಲ. ಸೊ ಡೈಲಿ ಬ್ಲಾಗ್ ಬೇಕಾ ಬೇಡವಾ ಅನ್ನೋದೇ ಈಗ ಒಂದು ನನ್ನ ಮೈಂಡಲ್ಲಿ ಇರೋದು ಒಂದು ಕ್ವಶನ್ ಮಾರ್ಕ್. ಸೊ ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಎಲ್ಲ ಕ್ರಿಯೇಟರ್ಗೂ ಒಂದು ಡ್ರೀಮ್, 100K ಕಂಪ್ಲೀಟ್ ಮಾಡೋದು ಒಂದು ಡ್ರೀಮ್ ಎಲ್ಲ ಕ್ರಿಯೇಟರ್ಸ್ಗೂ. ಅದ್ರಲ್ಲಿ ನಾನು ಒಬ್ಬ ಸ್ಪೆಷಲ್ ಆಗಿರೋನೊಬ್ಬ ಅಂತ ನಾನು ಫೀಲ್ ಮಾಡ್ಕೋತೀನಿ. ಅಷ್ಟು ಹೇಳಬಲ್ಲೆ ಅಷ್ಟೇ ನಾನು. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್. ಎಲ್ಲ ಕಡೆ 100K ಆಗ್ತಿದೆ. ಇನ್ನು ಒಂದು ಬಾಕಿ ಇರೋದು ಯೂಟ್ಯೂಬಲ್ಲಿ ಮಾತ್ರ 100K. ಅದನ್ನು ಬೇಗ ಮಾಡೋಣ, ಆದಷ್ಟು ಬೇಗ ಮಾಡೋಣ. ನಿಮ್ಮ ಸಪೋರ್ಟಿಗೆ ಇರಲಿ. ಟೇಕ್ ಕೇರ್, ಲವ್ ಯು ಆಲ್, ಬೈ.